ಮಾಡ್ಕೊಬೇಕಂತ ಅಂದ್ಕೊಳ್ತಾ ಇದ್ದೆ, ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ. ಸೊ ಇವತ್ತು ಅದಕ್ಕೆ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿದಿರೋದ್ರಿಂದ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಈಗೆಲ್ಲ ಹರ್ಕೊಂಡ್ಬಿಟ್ಟಿದ್ದೀನಿ. ಈಗೆಲ್ಲ ಒಂದು ಕಡೆಯಿಂದ ಫುಲ್ ಸೆಟಪ್ ಮಾಡಬೇಕು. ಇಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳನ್ನ ತೊಗೊಂಡಿದ್ದೆ. ಇನ್ನೂ ಸ್ವಲ್ಪ ಶಾರ್ಟೇಜ್ ಇತ್ತು ಅಂತ ಅಂದ್ಬಿಟ್ಟು ಇದೊಂದೆರಡು ತೊಗೊಂಡು ಬಂದಿದ್ದೀನಿ, ಸೈಡ್ಸಿಗೆ ಇಡೋದಿಗೆ ಅಂತ ಅಷ್ಟೇ. ಇದು ಈ ಥರ ಇದೆ. ಇದು ಅಂದರೆ ಮಸಾಲೆ ಐಟಮ್ ಎಲ್ಲ ಸೈಡಲ್ಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತಂದು ತೊಗೊಂಡು ಬಂದಿದ್ದೀನಿ. ಅಂದರೆ ಈ ಥರ ಸೊಪ್ಪುಗಳೆಲ್ಲನೂ ಕೂಡ ಟಿಶ್ಯೂ ಹಾಕಿ ಇಡೋದ್ರಿಂದ ಕೊಳೆಯೋದಿಲ್ಲ, ಸ್ವಲ್ಪ ಜಾಸ್ತಿ ದಿನ ಯೂಸ್ ಆಗುತ್ತೆ. ಅದಕ್ಕೆ ನಾನು ಕೂಡ ಟಿಶ್ಯೂ ಸಹ ಜಾಸ್ತಿ ನಾನು ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡಿರ್ತೀನಿ. ಟಿಶ್ಯೂ ಹಾಕಿ ಇಡೋದ್ರಿಂದ ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪುಗಳು, ತರಕಾರಿಗಳು ಯಾವುದೇ ಕೂಡ ಟಿಶ್ಯೂ ಹಾಕಿ ಇಡೋದ್ರಿಂದ ಚೆನ್ನಾಗಿರುತ್ತೆ. ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ಸೆಟಪ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಥರ ಬಾಕ್ಸ್ಗಳನ್ನ ತಗೊಂಡು ಅದಕ್ಕೆ ಎಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫ್ರಿಡ್ಜು ಗಲೀಜಾಗೋದಿಲ್ಲ, ಕ್ಲೀನಾಗಿರುತ್ತೆ. ಅದಕ್ಕೆ ನಾನು ಎಲ್ಲ ಕಡೆನೂ ಬಾಕ್ಸ್ನೇ ಇಟ್ಕೊಂಡು ಎಲ್ಲ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಈ ಸೈಡು ನಾನು ಏನೇ ಬೇಳೆ ಹಾಗೆ ಯಾವ್ದಾದ್ರು ಮೈದಾ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ತೀನಿ. ಯಾಕೆ ಅಂದರೆ ನಾವು ಬಾಕ್ಸಲ್ಲಿ ಇಡೋದ್ರಿಂದ ಸ್ವಲ್ಪ ಹುಳ ಆಗುತ್ತೆ. ಜಾಸ್ತಿ ದಿನ ಆದರೆ ಹುಳ ಆಗೋದ್ರಿಂದ ಅದಕ್ಕೆ ಎಷ್ಟು ಬೇಕಷ್ಟನ್ನು ಬಾಕ್ಸಿಗೆಲ್ಲ ಹಾಕ್ಕೊಂಡು ನೆಕ್ಸ್ಟು ಉಳ್ಕೊಂಡಿರೋದನ್ನೆಲ್ಲ ಈ ಕಡೆ ಸೈಡು ಫ್ರಿಡ್ಜಿಗೆಲ್ಲ ಸ್ಟೋರ್ ಮಾಡಿಬಿಡ್ತೀನಿ. ಇದರಿಂದ ನಾವು ಎಷ್ಟೇ ದಿನ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಈ ಕಡೆ ಎಲ್ಲ ಬೇಳೆಗಳು ಎಲ್ಲ ಇಟ್ಕೊಂಡಿರ್ತೀನಿ. ತರಕಾರಿ ಅಂತೀನಿ, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಹಪ್ಪಳ ಇಲ್ಲೇ ಎಲ್ಲ ಇಟ್ಟಿರೋದು. ಇದರಿಂದ ಏನೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಇಲ್ಲಿ ಇಟ್ಕೊಂಡಿರ್ತೀನಿ. ಮಲ್ಟಿ ಫಂಕ್ಷನಿಂಗ್ ಸಿಂಕ್ ಹಾಕಿಸ್ಕೊಂಡಿದ್ದೀವಿ ನಾವು. ಇದು ಸ್ವಲ್ಪ ಮೇಂಟೈನಿಂಗ್ ಸ್ವಲ್ಪ ಕಷ್ಟ, ಆದರೆ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಒಳ್ಳೆ ಯೂಸ್ ಇದೆ ಇದರಿಂದ. ಆದರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೊಬೇಕಷ್ಟೇ. ನೀವು ಕೂಡ ಮೇಂಟೈನ್ ಮಾಡೋದಾದರೆ ಮಾತ್ರ ಈ ಸಿಂಕ್ ಹಾಕಿಸ್ಕೊಳ್ಳಿ. ಈ ಸಿಂಕಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಅಂದರೆ ನಮಗೆ ಅಂಡರ್ ಸಿಂಕ್ ಬರುತ್ತೆ. ಅಂಡರ್ ಸಿಂಕ್ ಇರೋದ್ರಿಂದ ನಮಗೆ ಇಲ್ಲಿ ಈ ಬಟನ್ ಪ್ರೆಸ್ ಮಾಡೋದ್ರಿಂದ ನಮಗೆ ಫಿಲ್ಟರ್ ವಾಟರ್ ಇಲ್ಲಿಂದನೇ ಕೂಡ ಬರುತ್ತೆ. ಅದಕ್ಕೆ ನಾವು ಇದಕ್ಕೆ ಅಂಡರ್ ಸಿಂಕನ್ನು ಅಂಡರ್ ಸಿಂಕ್ ಫಿಲ್ಟರ್ನ ಹಾಕೊಬೋದು. ನಾವು ಅಂಡರ್ ಸಿಂಕ್ ಫಿಲ್ಟರ್ನ ಇಲ್ಲಿ ಹಾಕ್ಕೊಂಡಿರ್ತೀವಿ ಕಾಪರ್ದು. ನಾವು ಅಂಡರ್ ಸಿಂಕ್ ಹಾಕಿಸ್ಕೊಳ್ಳೋದ್ರಿಂದ ಈ ಥರ ಮೇಲ್ಗಡೆ ಜಾಗ ಕೂಡ ನಮಗೆ ಸಿಗುತ್ತೆ. ಇಲ್ಲಿ ಕೂಡ ನಾವು ಬಾಕ್ಸ್ ಥರ ಮಾಡಿಕೊಂಡು ಅಲ್ಲಿ ಏನು ಬೇಕಾದ್ರೂ ಕೂಡ ಇಟ್ಕೊಳ್ಳೋ ಥರ ಯೂಸ್ ಮಾಡ್ಕೊಬೋದು. ಹಾಗೆ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಬೋದು. ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದು. ಮೇಂಟೈನ್ ಮಾಡ್ಕೊಬೇಕಾಗಿರೋದು ಅಷ್ಟೇ, ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯೋದು. ಅದು ಬಿಟ್ಟರೆ ಏನೂ ಆಗೋಲ್ಲ. ಮತ್ತು ಇಲ್ಲಿ ಕಡಿಮೆ ಸ್ವಲ್ಪ ಮತ್ತು ಜಾಸ್ತಿ ಮಾಡ್ಕೊಳ್ಳೋದು, ಇಲ್ಲ ನೀರನ್ನೇ ಆಫ್ ಮಾಡ್ಕೊಳ್ಳೋದೆಲ್ಲ ಆಪ್ಷನ್ಸು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಫಿಲ್ಟರ್ ನೀರು ಬರುತ್ತೆ, ಇಲ್ಲಿ ನಾರ್ಮಲ್ ಬೋರ್ವೆಲ್ ನೀರು ಬರುತ್ತೆ.
ಹಾಗೆ ನಮಗೆ ಯಾವ ಥರ ಬೇಕು ಆ ಥರ ಎಲ್ಲ ಮಾಡ್ಕೊಬೋದು. ಮತ್ತು ಪ್ರೆಸರ್ ಕೂಡ ಬೇಕು ಅಂತ ಅದು ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲಿ ಗ್ಲಾಸ್ ಎಲ್ಲ ವಾಶ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಬೋದು. ಹಾಗೆ ನಾವು ಅಂಡರ್ ಸಿಂಕ್ ಫಿಲ್ಟರ್ ಹಾಕಿಸ್ಕೊಂಡಿರೋದ್ರಿಂದ ಈ ಜಾಗ ಉಳ್ಕೊಂಡಿತ್ತು. ಸೊ ಅದಕ್ಕೆ ನಾವು ಇಲ್ಲೊಂದು ಬಾಕ್ಸ್ ಮಾಡಿ ಅಂತ ಹೇಳಿದೆ. ಸೊ ಇಲ್ಲಿಂದ ನಾನು ಇನ್ನೂ ಏನೂ ಸೆಟಪ್ ಮಾಡಿಲ್ಲ, ಜಸ್ಟ್ ಹಂಗೆ ಖಾಲಿ ಬಿಟ್ಟಿದ್ದೀನಿ. ಈ ಥರ ಪಾತ್ರೆ ತೊಳೆಯೋ ಐಟಮ್ಗಳೆಲ್ಲ ಇಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಯೂಸ್. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಬಂದರೆ ನಾನು ಕುಕ್ಕರ್ಗಳನ್ನ ಮಾತ್ರ ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಎಲ್ಲ ಒಂದೇ ಕಡೆ ಇದ್ದರೆ ನಮಗೂ ಸ್ವಲ್ಪ ಬೇಗ ಕೈಗೆಲ್ಲ ಸಿಕ್ಬಿಡುತ್ತೆ ಅಂತ. ನೆಕ್ಸ್ಟು ಇಲ್ಲಿ ಬಂದರೆ ಪ್ಲೇಟ್ ತಟ್ಟೆಗಳು. ಇಲ್ಲಿ ಬಂದರೆ ತಟ್ಟೆಗಳು ಸ್ವಲ್ಪ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಸ್ಪೂನು ಏನೇ ಇದ್ದರೂ, ಚಾಕು, ಸೀಸರು ಏನೇ ಇದ್ದರೂ ಇಲ್ಲಿ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲಿ ಡೈಲಿ ಯೂಸ್ ಪಾತ್ರೆಗಳಂತ ಸ್ವಲ್ಪ ಇಟ್ಕೊಂಡಿರ್ತೀನಿ. ಇಲ್ಲಿ ಬಂದು ಪ್ಲೇಟು, ತಟ್ಟೆಗಳು, ಸ್ವಲ್ಪ ತಿಂಡಿ ಪ್ಲೇಟ್ಗಳು ಇಂಥದ್ದನ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಇನ್ನೂ ಏನು ಸೆಟಪ್ ಮಾಡ್ಕೊಂಡಿಲ್ಲ. ಹಾಗೆ ಸುಮ್ಮನೆ ಅಂತ ಉಪ್ಪಿನ ಬಾಕ್ಸ್ಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದರೆ ಆಯಿಲ್ ಡಬ್ಬಿ, ಮತ್ತೊಂದು ಆಯಿಲು ಮತ್ತು ಬಾಟಲ್ಗಳು ಏನೇ ಇದ್ದರೂ ಕೂಡ ಇಲ್ಲೂ ಕೂಡ ಸ್ಟೋರ್ ಮಾಡ್ಕೊಬೋದು. ಹಾಗೆ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ನೋಡಿ, ನಾನು ಕಪ್ಗಳನ್ನ ಸ್ವಲ್ಪ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜಾಸ್ತಿ ಇಟ್ಕೊಂಡಿಲ್ಲ, ಇಷ್ಟೇ ಇಟ್ಕೊಂಡಿರೋದು. ಆಮೇಲೆ ಇಲ್ಲಿ ಬೌಲ್ಗಳು ಬರುತ್ತೆ. ಬೌಲ್ಗಳೆಲ್ಲ ಸಪ್ರೇಟಾಗಿ ಈ ಕಡೆಯೇ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲೂ ಒಂದಿದೆ. ಇಲ್ಲಿ ಸ್ವಲ್ಪ ಪ್ಲೇಟ್ಗಳು, ನಮ್ಮ ಗೃಹ ಪ್ರವೇಶದಲ್ಲಿ ಸ್ವಲ್ಪ ಪ್ಲೇಟ್ಗಳು ಮುಕ್ಕಿದ್ದು ಅಂತ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಕವರ್ಗೆ ಹಾಕಿಟ್ಟಿರೋದು. ಇದು ಎಲ್ಲ ಜೀರಿಗೆ ಮೆಣಸು, ಸಾಸಿವೆ, ಎಂಥದ್ದು ಟೀ ಪುಡಿ, ಕಾಫಿ ಪುಡಿ ಈ ಥರದ್ದು ಎಲ್ಲ ಇಟ್ಕೊಂಡಿರ್ತೀನಿ. ಇಲ್ಲಿ ಟೀ ಕಪ್ಗಳು. ಮತ್ತು ಇಲ್ಲಿ ಹಾಗೆ ಇಲ್ಲಿ ಬಂದರೆ ಮಸಾಲ ಐಟಮ್ದು, ಇದು ಅರಿಶಿನ ಪುಡಿ, ಸಾಸಿವೆ, ಗರಂ ಮಸಾಲೆ ಈ ಥರದ್ದು ಈ ಬಾಕ್ಸಿಗೆ ಇಟ್ಕೊಂಡು, ನೆಕ್ಸ್ಟು ಇದಕ್ಕೆ ಪಲಾವ್ ಐಟಮ್ಗಳು, ಬಿರಿಯಾನಿ ಐಟಮ್ಗಳೆಲ್ಲನೂ ಇದರಲ್ಲೆಲ್ಲ ಇಟ್ಕೊಂಡಿರ್ತೀನಿ. ಹಾಗೆ ಇದು ನನ್ನ ಪುಟಾಣಿ ಗೋಲ್ಕ. ಪರ್ಸ್ನಲ್ ಯೂಸಿಗೋಸ್ಕರ ಸ್ವಲ್ಪ ಗೋಲ್ಕಕ್ಕೆ ಏನಾದ್ರು ಮಿಕ್ಕಿರೋ ದುಡ್ಡನ್ನು ಸ್ವಲ್ಪ ಸೇವ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲೇ ಇಟ್ಕೊಂಡ್ರೆ ಸ್ವಲ್ಪ ಏನಕ್ಕಾರ ಮಿಕ್ಕಿದ್ರು ಕೂಡ ತಗೊಂಡು ಬಂದು ಹಾಕೊಬೋದಂತ. ಹಾಗೆ ಇದು ಸ್ಟವ್ವು. ಇದಕ್ಕೆ ಶೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಇದು ಲೈಟರ್ ಹಾಕೋಂಗಿಲ್ಲ, ನಿಮಗೆ ಪ್ರೆಸ್ ಮಾಡೋದ್ರಿಂದ ಅದು ಆನ್ ಆಗಿಬಿಡುತ್ತೆ. ಎಲ್ಲವೂ ಕೂಡ ಅಷ್ಟೇ ಶೆಲ್ ಯೂಸ್ ಮಾಡ್ಕೊಂಡು ಇದನ್ನು ಹಾಕ್ಕೊಳ್ತೀವಿ. ಕ್ರೋಮ್ ಟೋನ್ ಚುಮ್ನಿ ಅಂತ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಆಟೋ ಕ್ಲೀನರ್ ಇದೆ ಇದು. ಅದನ್ನ ಜಾಸ್ತಿ ಮತ್ತು ಹೀಗೆ ಜಾಸ್ತಿ ಸ್ಮೋಕು ಎಲ್ಲ ಬಂದರೆ ಸಾಕು, ಅದು ಆಟೋಮೆಟಿಕ್ ಓಪನ್ ಆಗಿ ಸ್ಮೋಕು ಕಡಿಮೆ ಆಗಿದ ತಕ್ಷಣ ಅದು ಆಟೋಮೆಟಿಕ್ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟು ಮತ್ತು ಇದು ಸೌಂಡು ಕೂಡ ಜಾಸ್ತಿ ಬರಲ್ಲ. ಎಲ್ಲರೂ ಮನೆಯಲ್ಲೂ ಚಿಮ್ಮಿ ಹಾಕಿಸ್ಕೊಂಡೆ ಅದು ಸಿಕ್ಕಾಪಟ್ಟೆ ಸೌಂಡು ಅಂತ ಹೇಳ್ತಾ ಇರ್ತಾರೆ. ಸೌಂಡು ಸ್ವಲ್ಪ ಜಾಸ್ತಿ ಬರೋದಿಲ್ಲ, ಸ್ಲೋ ಸೌಂಡ್ ಬರುತ್ತೆ ಇದು. ಹೀಗೆ ಹಾಗೆ ಇದು ನಾನು ಶಟರ್ ಹಾಕಿಸ್ಕೊಳ್ಳೋದ್ರ ಬಂದು ಈ ಥರ ಪ್ರೊಫೈಲ್ ಡೋರ್ ಹಾಕಿಸ್ಕೊಂಡಿದ್ದೀನಿ. ಇದಕ್ಕೆ ಲೈಟ್ ಕೂಡ ಇದೆ. ಇದಕ್ಕೆ ಒಳಗಡೆ ಲೈಟ್ ಕೂಡ ಇದೆ. ಅಂದರೆ ಇದಕ್ಕೆ ನಾನು ಇನ್ನೂ ಜಾಸ್ತಿ ಒಳಗಡೆ ಏನು ಇಟ್ಕೊಂಡಿಲ್ಲ, ಅದಕ್ಕೋಸ್ಕರ ಓಪನ್ ಮಾಡ್ತಾ ಇಲ್ಲ. ಈ ಕೆಳಗಡೆ ಮಿಕ್ಸಿಗೆ ಅಂತ ಅಲ್ಲಿ ಸಪ್ರೇಟಾಗಿ ಸ್ವಿಚ್ಗಳು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಓವನ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಅದು ಕೂಡ ಸಪ್ರೇಟಾಗಿ ಸ್ವಿಚ್ಗಳು ಕೊಟ್ಟಿದ್ದಾರೆ. ಬಟ್ ಇನ್ನು ನಾನು ತೊಗೊಂಡಿಲ್ಲ ಓವನ್ನ, ಅದಕ್ಕೋಸ್ಕರ ನಾನು ಇಲ್ಲಿ ಬೇರೆ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಬ್ಯಾಸ್ಕೆಟು. ಇಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳನ್ನ ಇಟ್ಕೊಂಡಿರ್ತೀನಿ. ಹಾಗೆ ಕೆಳಗಡೆ ಈ ಥರ ಪೇಪರ್ ಹಾಕೊಳ್ಳೋದ್ರಿಂದ ಸ್ವಲ್ಪ ನಮಗೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಏನೇ ಧೂಳಿದ್ರು ಕೂಡ ಎಲ್ಲ ಪೇಪರ್ ಒಂದು ತೆಗೆದ್ರೆ ಸಾಕು, ಇಲ್ಲಾಂದ್ರೆ ಎಲ್ಲ ಸೀರ್ಕೊಂಡು ಕುತ್ಕೊಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತೀನಿ. ಅಂದರೆ ಇದು ಟಿಶ್ಯೂ. ನೆಕ್ಸ್ಟು
ಇದು ಅಂದರೆ ಇದು ಈ ಕವರಲ್ಲಿ ಎಲ್ಲ ಫುಲ್ಲು ಕವರ್ಗಳೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ ತರಕಾರಿ ಎಲ್ಲ ತೊಗೊಂಡ್ಬಂದರೆ ಫ್ರಿಜ್ ಒಳಗೆಲ್ಲ ಇಟ್ಬೇಕಂತ ಅಂದ್ಬಿಟ್ಟು ಆ ಕಡೆ ಫ್ರೂಟ್ಸ್ ಏನಾರು ಇದ್ದರೆ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು. ನೆಕ್ಸ್ಟು ಇದು ಟಾಲ್ ಮಿನ್ಯೂಟ್. ಇಲ್ಲಿ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಇಟ್ಕೊಂಡಿದ್ದೀನಿ, ಸ್ವಲ್ಪ ಗ್ಲಾಸ್ನವು ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಏನೂ ಇಟ್ಕೊಂಡಿಲ್ಲ, ಸದ್ಯಕ್ಕೆ ಒಂದೊಂದೇ ಜೋಡಿಸ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕಾಲು ಹೊಡಿತಾ ಇದೆ. ಇಲ್ಲಿ ಏನೇ ಇದ್ದರೂ ಸ್ವಲ್ಪ ನಾನು ಯೂಸ್ ಮಾಡೋ ಅಂಥದ್ದು ಬೇಳೆಗಳು, ಹಾಗೆ ಇವು ಉದ್ದಿನ ಬೇಳೆ ಎಲ್ಲ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇದ್ರಲ್ಲಿ ಮಾತ್ರ ಸ್ಟೋರ್ ಮಾಡಿಟ್ಕೊಳ್ತೀನಿ. ಮಿಕ್ಕಿದ್ದನ್ನೆಲ್ಲ ಫ್ರಿಡ್ಜಿಗೆ ನಾನು ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಬೇಕು ಅಂತ ನಾನೇ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಚಾಪಿಂಗ್ ಎಲ್ಲ ನನಗೆ ಈಸಿ ಆಗುತ್ತೆ. ಏನಾರು ರೊಟ್ಟಿ ಹಾಕೋದು, ಚಪಾತಿ ಮಾಡೋದು ಎಲ್ಲದಕ್ಕೂ ಕೂಡ ಇದು ಈಸಿ ಆಗುತ್ತೆ ಅಂದ್ಬಿಟ್ಟು ಗ್ಯಾಸ್ ಹತ್ರ ಎಲ್ಲ ಗಲೀಜು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನೇ ಬೇಕು ಅಂತ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಇಲ್ಲೂ ಕೂಡ ಈ ಥರ ಮಾಡಿಸ್ಕೊಂಡಿರೋದ್ರಿಂದ ನಮಗೆ ಇಲ್ಲೂ ಕೂಡ ಸ್ಟೋರೇಜ್ ಸಿಕ್ಕಿದೆ. ಹಾಗೆ ಇಲ್ಲಿ ಬಂದರೆ ನಾನು ಈಗ ಬಾಂಡ್ಲಿಗಳು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ, ಚಾಪಿಂಗ್ದು ಎಲ್ಲ. ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಬಾಕ್ಸ್ಗಳಿತ್ತು, ಅದನ್ನೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ, ಹಸಿಟ್ಟು ಈ ಥರ ಏನೇ ಇದ್ರೂ ಕೂಡ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಹಾಟ್ ಬಾಕ್ಸ್ಗಳು, ಸಪ್ರೇಟಾಗಿ ಹಾಟ್ ಬಾಕ್ಸ್ಗಳು ಏನೇನಿದೆ ಅದನ್ನು ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ತೀನಿ. ಹಾಗೆ ಈ ಸ್ವಲ್ಪ ಅಕ್ಕಿ, ಹಸಿಟ್ಟು, ಅಕ್ಕಿ, ಅದು ಸ್ವಲ್ಪ ಮಿಕ್ಕಿರೋದು ಏನಾದರೂ ಮಸಾಲ ಐಟಮ್ಗಳು ಏನೇ ಇದ್ದರೂ ಕೂಡ ಸ್ವಲ್ಪ ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ನಮ್ಮದು ಇಟಾಲಿಯನ್ ಹೈಲ್ಯಾಂಡ್ ವಿತ್ ಕಂಪ್ಲೀಟ್ ಅಕ್ರಾಲಿಕ್ ಸೆಟಪ್ ಮಾಡಿಸ್ಕೊಂಡಿದ್ದೀವಿ. ಕಂಪ್ಲೀಟ್ ಅಕ್ರಾಲಿಕ್ ಶೀಟ್ಗಳನ್ನೇ ಯೂಸ್ ಮಾಡಿದ್ದಾರೆ. ಹಾಗೆ ಇದು ಹ್ಯಾಂಗಿಂಗ್ ಲೈಟ್ಗಳು ನಾನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಬಂದಿರೋದು. ಮೇಲ್ಗಡೆ ಎಲ್ಲ ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಸ್ಟೋರೇಜ್ ಜಾಸ್ತಿನೇ ಇದೆ. ನನಗೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಸ್ಟೋರ್ ಮಾಡೋದಕ್ಕೆ ಈ ಸೈಡ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ವೇಸ್ಟೇಜ್ ಏನೇ ಇದ್ದರೂ ಕೂಡ ಇಲ್ಲೆಲ್ಲ ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಕೆಳಗಡೆ ಡೈಲಿ ಯೂಸ್ ಮಾಡೋ ಅಂಥವು ಮಾತ್ರ ಕೆಳಗಡೆ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹೊರಗಡೆ ಏನೂ ಕಾಣಿಸೋದಿಲ್ಲ, ಸ್ವಲ್ಪ ನೀಟಾಗಿ ಕಿಚನ್ ಕಾಣಿಸುತ್ತೆ. ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.